ಸಾಮಾನ್ಯವಾಗಿ ಎಷ್ಟು ಜನ್ಮಗಳು ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಪ್ರಾಣಕ್ಕೆ ಇರುತ್ತೆ, ಅಥವಾ ಆ ಜನ್ಮ ಮತ್ತು ಸಾವಿನ ಆ ಸರ್ಕಲ್ನಿಂದ ಮುಕ್ತರಾಗಬೇಕು ಅಂದರೆ ಏನು ಮಾಡಬೇಕು, ಏನಾದರೂ ಇದೆಯಾ ಅಂದರೆ? ಅದೇ ಆ್ಯಕ್ಚುಲಾಗಿ ನಾನು ಆರಂಭದಲ್ಲಿ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಪ್ರಶ್ನೆ ಬರುತ್ತೆ ಅಂತ. ಆದರೂ ಮಿಡ್ಲಲ್ಲಿ ಬಂತು, ಸ್ವಲ್ಪ ಪರವಾಗಿಲ್ಲ. ಏನಂದರೆ ಅದನ್ನೇ ಕರ್ಮ ಅಂತ ಕರೀತಾರೆ. ಕರ್ಮ ಅಂತ ಯಾವುದನ್ನು ಕರೀತಾರೆ ಅಂದರೆ, ಯಾವುದು ನಮಗೆ ಬಂಧನಕ್ಕೆ ಕಾರಣ ಆಗುತ್ತೋ ಅದನ್ನು ಕರ್ಮ, ಯಾವುದರಿಂದ ಬಿಡುಗಡೆಗೆ ಕಾರಣ ಆಗುತ್ತೋ ಅದನ್ನೇ ಕರ್ಮ. ಅಂದರೆ ಕೆಟ್ಟ ಕರ್ಮ ಮಾಡಿದ್ರೆ ಅದು ಮತ್ತೆ ತಾಯಿ ಹೊಟ್ಟೆಲಿ ಬರೋದು, ಸಾಯೋದು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ದೊಡ್ಡ ಸರ್ಕಲ್ ಇದು. ಅಂದರೆ ಈಗ ನಾವೆಲ್ಲರೂ ಅದೇ ಸರ್ಕಲಲ್ಲಿದ್ದೀವಿ. ಎಲ್ಲ ಅಂದರೆ ಪ್ರಾಣ ಇರುವ ಎಲ್ಲರೂ, ನಾಯಿ, ನರಿ, ಕುರಿ, ಕೋಳಿ, ಕತ್ತೆ, ಹಂದಿ, ಮನುಷ್ಯ ಎಲ್ಲರೂ ಹೌದೇ, ಅದರಲ್ಲಿ ಡೌಟೇ ಇಲ್ಲ. ಇದರಲ್ಲಿ ಆ ಬರುವಾಗ ಕರ್ಮ ಅದನ್ನು ನಮಗೆ ಕಾರಣ ಆಗುತ್ತೆ. ಮತ್ತು ಹುಟ್ಟು, ಮತ್ತು ಈ ಮೂರಿದೆ ಇಲ್ಲಿ: ಜನನ, ಜರೆ, ಮರಣ ಅಂತ. ಜರೆ ಅಂದರೆ ಮುಪ್ಪು, ಓಲ್ಡ್ ಏಜ್. ಇದರಲ್ಲಿ ಏನು ಆಶ್ಚರ್ಯ ಅಂದರೆ, ಜನನ 1 ಸೆಕೆಂಡ್, ಮರಣ 1 ಸೆಕೆಂಡ್. ನಾವು ಜಾತಕದಲ್ಲಿ ಬರೆದಿರ್ತಾರೆ ಇಷ್ಟೊತ್ತಿಗೆ ಮಗು ಹುಟ್ಟಿತು ಅಂತ. ಅದರ ಹಿಂದಿನ ಮಿನಿಟಲ್ಲಿ ಹುಟ್ಟಿಲ್ಲ, ಹೌದು, ಮುಂದಿನ ಮಿನಿಟಲ್ಲಿ ಆಗಿ ಹೋಗಿದೆ. ಅಂದರೆ ಹುಟ್ಟು ಮೀನ್ಸ್ 1 ಸೆಕೆಂಡ್, 1 ಮಿನಿಟ್ ಅಷ್ಟೆ. ಸಾವು ಸೇಮ್. ಹುಟ್ಟು ಪ್ರಾಬ್ಲಮ್ ಅಲ್ಲ, ಸಾವು ಪ್ರಾಬ್ಲಮ್ ಅಲ್ಲ. ಯಾಕಂದರೆ ಸಾಯುವಾಗ ನಾನು ಸತ್ತೋಗ್ಬಿಟ್ಟಿರ್ತೀನಿ, ನಂಗೆ ಗೊತ್ತಿಲ್ಲ. ಹುಟ್ಟುವಾಗಲೂ ಹಿಂದೆ ನಡೆದ ಎಲ್ಲ ಘಟನೆಗಳು ಮರ್ತೋಗಿರ್ತೀನಿ, ಗೊತ್ತಿಲ್ಲ. ಆದರೆ ಇದೆರಡರ ನಡುವೆ ಇದೆಯಲ್ಲ, ಆ ಜರ, ಮುಪ್ಪು, ಅದು ಬಹಳ ದೊಡ್ಡದು. ಅದು ಮುಪ್ಪು ಬಂದಾಗ ಮಾತ್ರ ಬಹಳ ಕಷ್ಟ. ನಮಗೆ ಜೀವನ, ಲೈಫ್ ಪಾಠ ಗೊತ್ತಾಗೋದೇ ವಯಸ್ಸಾದ ಮೇಲೆ. ಅಲ್ಲಿವರೆಗೂ ನಾವು ಹೇಳ್ದಂಗೆ ಎಲ್ಲ ನಡೆಯುತ್ತೆ, ನಮ್ಮದೇ ಎಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಒನ್ಸ್ ನಮ್ಮ ದೇಹದ ರಕ್ತದಲ್ಲಿರುವಂಥ ಆ ಪವರ್ ಕಡಿಮೆ ಆಯಿತು, ಬಿಸಿ ಕಡಿಮೆ ಆಯಿತು ಅಂದಾಗ, ಇನ್ನೊಬ್ಬರ ಮೇಲೆ ನಾವು ಡಿಪೆಂಡೆಂಟ್ ಆದಾಗ, ಒಂದೊಂದು ದಿನ ಹೇಗಪ್ಪ ಕಳೆಯೋದು ಅಂತ ಆಗಿಬಿಡುತ್ತೆ. ಅದರೊಳಗೂ ಹಾಸ್ಪಿಟ್ಲೈಸ್ ಆದ ಅಂದರೆ, ಯಾರೂ ನೋಡ್ಕೊಳ್ಳೋರು ಇಲ್ಲ ಅಂತ ಆದಾಗ, ಒಂದೊಂದು ದಿನ ಒಂದೊಂದು ಯುಗಕ್ಕೆ ಸಮ ಆಗಿಬಿಡುತ್ತೆ. ಯಾಕೆ ಎಲ್ಲರ ಮುಪ್ಪು ಒಂದೇ ಥರ ಇರಲ್ಲ? ಎಲ್ಲರಿಗೂ ವಯಸ್ಸಾಗತ್ತೆ. ಅದೇನೇ ಕೆಲವರು ಅನಾರೋಗ್ಯದ ಸಮಸ್ಯೆಯಿಂದ ನರಳು ಹೋಗ್ತಾರೆ, ಇನ್ನು ಕೆಲವರು ಬಹಳ ಸಲೀಸಾಗಿ ಜೀವನ ಕಳೀತಾರೆ. ನಾನು ನಮ್ಮ ತಾತನ ಒಂದು ಉದಾಹರಣೆ ತೆಗೆದುಕೊಳ್ಬೇಕಂದ್ರೆ, ಒಂದು 73 ವರ್ಷದವರೆಗೆ ಆರೋಗ್ಯವಾಗಿದ್ದರು. ಅದಾದಮೇಲೆ ಒಂದು ಆಕ್ಸಿಡೆಂಟ್ ಆಯಿತು, ಒಂದು ಆಪರೇಷನ್ ಆಯಿತು. ಬಟ್ ಅವರ ಸಾವಿನ ಸಂದರ್ಭದಲ್ಲೂ ಕೂಡ ಅವರಿಗೆ 3 ಬಾರಿ ತನ್ನ ಶರೀರವನ್ನು ಆತ್ಮ ಬಿಡ್ತಾ ಇದೆ ಅನ್ನೋದು ಅರ್ಥ ಆಗಿತ್ತು. 3ನೇ ಬಾರಿ ಅದು ಆಯಿತು ಅಂತ. ಇದನ್ನು ನಾನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀನಿ. ಬಟ್ ಅದೇ ಪ್ರಶ್ನೆ ನಾನು ನಿಮಗೆ ತಗೋತೀನಿ, ಯಾಕೆ ಎಲ್ಲರಿಗೂ ಮುಪ್ಪು ಒಂದೇ ರೀತಿ ಇರಲ್ಲ? ಇಲ್ಲ, ಅದು ಮುಪ್ಪು ಶಾಸ್ತ್ರದಲ್ಲಿ ಮರಣಂ ಅವಭೃತಂ ಅಂತ ಕರೀತಾರೆ. ಜೀವನ ಸಾವು ಇದೆಯಲ್ಲ, ಅವನು ಜೀವನ ಅನ್ನುವ ಯಜ್ಞದ ರಿಸಲ್ಟ್ ಅದು. ನೀನು ಹೇಗೆ ಓದಿದೀಯ ಅಂತ ಯಾರನ್ನು ಕೇಳಬೇಕಾದ್ದಿಲ್ಲ, ರಿಸಲ್ಟ್ ದಿನ ನೋಡಿದ್ರೆ ಅವನು ಹೇಗೆ ಓದಿದ್ದ ಅಂತ ಗೊತ್ತಾಗ್ಬಿಡುತ್ತೆ. ಮಂಚವಾಳ್ಲಿಕ್ಕೆ ಮರಣಮೇ ಸಾಕ್ಷಿ ಅಂತ ತೆಲುಗಲ್ಲಿ ಒಂದು ಗಾದೆ. ಶರಣರ ಬಾಳನ್ನು ಮರಣದಲ್ಲಿ ನೋಡು, ಉತ್ತಮರ ಸಂಗತಿ, ಅವರ ಸಾವೇ ಅವರ ಜೀವನಕ್ಕೆ ಕನ್ನಡಿ. ಅದಕ್ಕೆ ನಮ್ಮ ಹಿರಿಯರೆಲ್ಲ ದೇವರಲ್ಲಿ ರಾತ್ರಿ ಮಲಗುವಾಗ ಏನು ಕೇಳ್ತಿದ್ರು ಅಂದರೆ, 2 ವರ ಕೇಳೋರು: ಕೊಡೋದು ಬಿಡೋದು ದೇವ್ರಿಗೆ ಬಿಡೋರು. ರಿಕ್ವೆಸ್ಟ್ ನಮ್ಮದು ಏನು ಕೇಳ್ತಿದ್ರು ಅಂದರೆ, ಸಾವನ್ನು ಕೇಳೋರು ಅವರು. ಇವತ್ತು ನಾವು ಯಾರು ಕೇಳ್ತೀವಿ ಸಾವನ್ನ? ನಮ್ಗೆ ಸಾವು ಅಂದರೆ ಭಯ. ಈ ಸಾವಿನ ಭಯಕ್ಕೂ 2 ಕಾರಣ. ಯಾಕಂದರೆ ಮಾಡಬಾರ್ದು ಮಾಡಿಬಿಟ್ಟಿದ್ದೀವಿ. ಇಲ್ಲಿದ್ದರೆ ಶನಿ ಕಾಟ, ಸತ್ರೆ ಯಮನ್ ಕಾಟ. ಅದಕ್ಕೆ ಇರೋಕ್ಕೆ ಭಯ, ಹೋಗೋಕ್ಕೂ ಭಯ. ಇಲ್ಲಿರಲಾರೆ, ಅಲ್ಲಿಗೆ ಹೋಗಲಾರೆ. ಚೆನ್ನಾಗಿ ಓದಿದವ ಎಕ್ಸಾಮ್ ಹಾಲಲ್ಲಿ ಕೂತ್ರೆ ಪಟ ಪಟ ಬರೆದು ಫ್ರೀಯಾಗಿ ಸಂತೋಷವಾಗಿ ಬೆಲ್ ಹೊಡೆದ ತಕ್ಷಣ ಕೊಟ್ಟು ಹೊರಟೋಗ್ಬಿಡ್ತಾನೆ. ಜೀವನ ಅನ್ನೋ ಎಕ್ಸಾಮಲ್ಲಿ ನಾವು ಸರಿಯಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ನಡ್ಕೊಂಡಿದ್ರೆ ಸಾಯುವಾಗ ದುಃಖ ಆಗಲ್ಲ. ಕೆಲವರೆಲ್ಲ ವಯಸ್ಸಾದ ಮೇಲೆ ಹೇಳೋರು, ನಾನು ರೆಡಿಯಪ್ಪ, ದೇವ್ರು ಯಾವಾಗ ಕರೆದ್ರು ನಾನು ಹೋಗಲಿಕ್ಕೆ ಸಿದ್ಧ. ಈಗ ನಮ್ಮಲ್ಲಿ ಯಾರಾದರೂ
ಡೇಟ್ ಆಫ್ ಬರ್ತ್ ಕೇಳಿದ್ರೆ ಖುಷಿಯಿಂದ ಹೇಳ್ತಾರೆ. ನೀನು ಯಾವಾಗ ಸಾಹಿತ್ಯ ಅಂತ ಕೇಳಿದ್ರೆ ಯಾಕೆ ಹಿಂಗೆ ಹೇಳ್ತೀಯ, ನಾನು ಯಾಕೆ ಸಾಯಬೇಕು ಅನ್ನೋ ಕ್ವಶನ್ನೇ ನಾವು ಸಾಯಲ್ಲ ಅಂದ್ಕೊಂಡೇ ಇದ್ದುಬಿಟ್ಟಿದ್ದೀವಿ. ಆದರೆ ಸಾವು ಖಚಿತವಾಗಿ ಬರುವಂಥದ್ದು. ಕೆಲವರಿಗೆ ಅವರು ಕೇಳಿದ ಮೇಲೆ, ಅಂದರೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ, ಇದು 2 ವರ ಕೇಳೋರು ಸಾಯುವಾಗ. ವಯಸ್ಸಾದವರೆಲ್ಲ ದೇವರಿಗೆ ನಮಸ್ಕಾರ ಮಾಡಿ ಅನಾಯಾಸೇನ ಮರಣಂ, ಮರಣ ಆಗಬೇಕಾದ್ರೆ ಆಯಾಸ ಆಗದ ಹಾಗೆ ನೋಡ್ಕೊಂತ ದೇವರನ್ನು ಕೇಳೋರು. ನೋವಾಗದ ಹಾಗೆ ನಿಜವಾಗಿಯೂ ನೋವು ಆಗತ್ತಾ ಅಂದರೆ ಅದಕ್ಕೆ ಪುರಾಣ ಹೇಳುತ್ತೆ. ಗರುಡ ಪುರಾಣದಲ್ಲಿ ಸ್ಪಷ್ಟವಾದ ಉಲ್ಲೇಖ ವೇದವ್ಯಾಸ ದೇವರು ಹೇಳ್ತಾರೆ. ಶತವೃಶ್ಚಿಕ ದಂಷ್ಟ್ರಸ್ಯ ಯಾ ಪೀಡಾ ಸಾನುಭೂಯತೆ ಅಂತ. ವೃಶ್ಚಿಕ ಅಂದರೆ ಚೇಳು, ಚೇಳು ಅಂದರೆ ಗೊತ್ತಾಯ್ತಲ್ಲ. 100 ಚೇಳು ಏಕಕಾಲಕ್ಕೆ ಮನುಷ್ಯನಿಗೆ ಕುಟುಕಿದ್ರೆ ಎಂಥ ಛಳಕ್ಕೆ ಮೈಯಲ್ಲಿ ಬರಬೇಕು, ಅದು ಸಾಯುವ ಪ್ರತಿ ಕ್ಷಣಕ್ಕೆ ಬರುತ್ತಂತೆ. ಅದು ನಾಭಿ, ನಮ್ಮೆಲ್ಲರ ಪ್ರಾಣಿಗಳ ಹೊಕ್ಕಳ ಕೆಳಗೆ ಪ್ರಾಣಶಕ್ತಿ ಅದಿರುತ್ತೆ. ಸಾಯೋ ಕಾಲಕ್ಕೆ ಅದು ಊರ್ಧ್ವಗಮನ ಮಾಡಬೇಕು. ಕೆಲವರಿಗೆ ಊರ್ಧ್ವಗಮನ ಮಾಡೋದೇ ಇಲ್ಲ. ಅದೋ ಭಾಗ 9 ಬಾಗಿಲಿದೆ ಈ ದೇಹಕ್ಕೆ. 2 ರಂಧ್ರಗಳು, ಪಾಯು ಉಪಸ್ಥ ಅಂತ, ಮಲಮೂತ್ರದ ದ್ವಾರದಲ್ಲಿಯೇ ಪ್ರಾಣ ಹೋಗಿಬಿಡುತ್ತೆ. ಅಂಥವ್ರು ಸತ್ತಾಗ ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡು ಸತ್ತು ಹೋಗ್ತಾರೆ. ಸ್ವಲ್ಪ ಸಾಧನೆ ಮಾಡಿದೋದು ಆ ಪ್ರಾಣ ಮೇಲಕ್ಕೆ ಬರುತ್ತೆ. ಬಂದು ಮುಂದೆ ಹೊಕ್ಕಳು, ಹೃದಯ, ಕಂಠ, ತಾಲು, ಭ್ರೂಮಧ್ಯ, ಈ ತಾಲುಗು ಬಂದಾಗ 7 ಬಾಗಿಲಿದೆ ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ. 2 ಕಣ್ಣಿನ ಬಾಗಿಲು, 2 ಮೂಗಿನ ಹೊರಳೆ, ಇದು ಬಾಯಿ, 2 ಕಿವಿ, 2, 4, 6, 7. 7 ಬಾಗಿಲು ಓಪನ್ ಇದ್ದರೆ ಎಲ್ಲಿಯೂ ಹೊರಟೋಗ್ಬಿಡುತ್ತೆ. ಆದರೆ ತುಂಬ ಸಾಧನೆ ಮಾಡಿದಾಗ ಈ 7 ಬಾಗಿಲನ್ನು ಮುಚ್ಚಿಕೊಳ್ತಾನೆ ಅವನ ಜೀವ, ಅವನ ಯೋಗ ಸಾಮರ್ಥ್ಯದಿಂದ. ಆಗ ಇಲ್ಲಿ ಬ್ರಹ್ಮರಂಧ್ರ ಅಂತ, ಸಾಮಾನ್ಯ ಹುಟ್ಟಿದ ಮಕ್ಕಳು ಇಲ್ಲಿ ಅಂಗಳ್ನೆತ್ತಿ ಅಂತ ಕರೀತಾರೆ. ಇಲ್ಲಿ ಓಪನ್ ಇರುತ್ತೆ, ಸೀಲ್ ಮಾಡಿ ದೇವರು ಕಳಿಸ್ತಾನದ. ನೀವು ಜೋರಾಗಿ ಪ್ರೆಸ್ ಮಾಡಿದ್ರೆ ತೂತೆ ಆಗಿಬಿಡುತ್ತೆ ತಲೆ, ಅಂಥದ್ದು. ಇಲ್ಲಿ ಪ್ರಾಣ ಬಂದಿರುತ್ತೆ. ಇಲ್ಲಿಂದ ಎಂಟ್ರಿ ಕೊಟ್ಟ ಪ್ರಾಣದೇವರು ಇಲ್ಲಿಂದಲೇ ಹೋಗಬೇಕು. ಹಾಗವರು ಇಡೀ ಜೀವನ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ರ್ಯಾಂಕ್ ಬರೋ ವಿದ್ಯಾರ್ಥಿ 1 ತಿಂಗಳು ಮುಂಚೆ ಓದಲ್ಲ, ಡೇ 1ನಿಂದ ಓದ್ತಾನೆ. ಆದರೆ ಕೆಲವರು 2 ದಿನ ಓದಿನೂ ರ್ಯಾಂಕ್ ತಗೋತಾರಲ್ಲ. ಇಲ್ಲ ಯಾರು ನಾನು ಕೇಳಿಲ್ಲ, ಅದು ನೀವೇ ಮೊದಲು ಹೇಳಿದ್ದು. ನೀವೇನೇ ತೊಗೊಂಡಿದ್ರೆ ಗೊತ್ತಿಲ್ಲ ನನಗೆ. ನಾನು ಯಾರನ್ನೂ ಹಾಕಿ ಕೇಳಿಲ್ಲ. 2 ದಿನ ಓದಿ, ಎಂದು ಪುಸ್ತಕವೇ ಹಿಡಿಯದೆ 2 ದಿನದಲ್ಲಿ ಓದಿದಾನೆ, ರ್ಯಾಂಕ್ ತೊಗೊಂಡಿದ್ದಾನೆ ಅಂದರೆ ಮೋಸ್ಟ್ಲಿ ಈಗಿನ ಕಾಲದವರು 33%ಗೆ ಬರಬಹುದು ಅಂದಾಗೆ ಆ ಥರ ರ್ಯಾಂಕು ಕೊಟ್ಟಿರ್ಬೋದೇ ವಿನ ಹಾಗೆ ಬರ್ಲಿಕ್ಕೆ ಡೇ 1ನಿಂದ ಸಾಧನೆ ಮಾಡಿದರೆ ಮಾತ್ರ ಈ ಎತ್ತರಕ್ಕೆ ಹೋಗ್ಬೋದು. ಅವನಿಗೆ ಇದು ಯಾವುದು ಆಯಾಸ ಆಗಲ್ಲ. ಅವನು ಆಟೋಮೆಟಿಕ್ಕಾಗಿ ಎಲ್ಲ ತರ್ತಾನೆ. ಅನಾಯಾಸವಾಗಿ ಕೂತ್ ಕಡೆನೇ ದೇವರ ಸ್ಮರಣೆ ಮಾಡ್ತಾ, ಮತ್ತು ಅವನಿಗೆ ತನ್ನ ದೇಹದಿಂದ ಆತ್ಮ ಬೇರೆ ಆಗೋದು ಅವನಿಗೆ ಅನುಭವಕ್ಕೆ ಬರುತ್ತೆ. ನೀವಾಗಲೇ ಹೇಳಿದ್ರಿ ನಿಮ್ಮ ತಾತ ಅವ್ರದ್ದು, ಅದು ಎಷ್ಟೋ ಜನಕ್ಕೆ ಆಗಿದೆ. ಅವ್ರಿಗೆ ಅನುಭವಕ್ಕೆ ಬರುತ್ತೆ, ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬರಲ್ಲ ಅದನ್ನು. ಆ ಟೈಮಲ್ಲಿ ಮಾತು ಗೀತು ಏನೂ ನಡೆಯಲ್ಲ, ಬಟ್ ಅವ್ರಿಗೆ ಅನುಭವಕ್ಕೆ ಬರ್ತಾ ಇರುತ್ತೆ. ಯಾವುದೇ ನೋವಾಗಲ್ಲ, ಅನಾಯಾಸವಾಗಿ ಹೋಗ್ತಾರೆ. ಇದು ಅವ್ರ ಇಡೀ ಜೀವನದ ಉದ್ದಕ್ಕೆ ಮಾಡಿದ ಸತ್ಕರ್ಮದ ಫಲ. ಅಥವಾ ಏನೂ ಮಾಡೇ ಇರಲ್ಲ, ಬಹಳ ಕೆಟ್ಟವನಿರ್ತಾನೆ, ಸಾಯುವ ಮಾತ್ರ ಆರಾಮ್ ಸತ್ತು ಹೋಗ್ತಾನೆ. ಹೆಂಗದು? ಅದು ಜನ್ಮಾಂತರದ ಫಲ. ಜನ್ಮಾಂತರದ ಈಗ ಕೊಡ್ತಾನೆ ದೇವರು, ಮೋಸ ಮಾಡಲ್ಲ, ಬೇರೆಯವರು ಇಸ್ಕೊಂಡು ಕೊಡಲ್ಲ. ದೇವರಿಗೆ ನೀವು ಅರ್ಪಣೆ ಮಾಡಿದರೆ, ಸತ್ಕರ್ಮ ಮಾಡಿ ದೇವರು ಪ್ರೀತನಾಗಲಿ ಅಂತ ನಾನಾ ಜನರ ಸೇವೆ ಮಾಡಿತ್ತು ಅಂತಾದರೆ, ಅದಕ್ಕೆ ದೇವರು ಈ ಜನ್ಮದಲ್ಲಿ ಕೊಡುವ ದೊಡ್ಡ ವರ ಅಂದರೆ ಒಳ್ಳೆ ಸಾವು. ಆ ಒಳ್ಳೆ ಸಾವೇ ದೊಡ್ಡ ವರ. ಯಾರಿಗೆ ಹಾಸ್ಪಿಟ್ಲೈಸ್ ಆಗಿ ಬೆಡ್ ಸೋರ್ ಆಗಿ ಮನೆಯವರೆಲ್ಲ ಬೇಜಾರು ಮಾಡಿಕೊಂಡು ಕಟ್ಟಲಿಕ್ಕೆ ದುಡ್ಡಿಲ್ಲದೆ, ವಿಮೆನೂ ಇನ್ಶೂರೆನ್ಸೂ ಇಲ್ಲದೆ ಯಾತನೆಯನ್ನು ಅನುಭವಿಸ್ತಾ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ, ಎಷ್ಟೋ ಜನ ವರ್ಷಾನುಗಟ್ಟಲೆ ಕೋಮಾದಲ್ಲಿರ್ತಾರೆ. ಅವರು ಮನೆಗೂ ಇಲ್ಲ, ಆಸ್ಪತ್ರೆಗೂ ಇಲ್ಲ, ಬರೀ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಒಂಚೂರು ತಿಂಡಿ ಇಷ್ಟರೊಳಗೆ ಬದುಕಿರ್ತಾರೆ. ಜನ್ಮಾಂತರದ ಪ್ರಾರಬ್ಧ ಕರ್ಮಗಳು. ಆ ಕರ್ಮಗಳೇ ರೋಗ ರೂಪವಾಗಿ ಅವರನ್ನು ಕಾಡುತ್ತೆ. ಆ ರೋಗಗಳು ತುಂಬ ಎಳ್ಕೊಂಡು ಹೋಗುತ್ತೆ.